ಗೆಳೆಯರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2021ರ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ಗೆ ಏನೇನೆಲ್ಲ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಮಾರುಕಟ್ಟೆಯಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿಯ ಬೆಸ್ಟ್ ಸೆಲ್ಲಿಂಗ್ ಅಡ್ವೆಂಚರ್ ಟೂರರ್ ಅಂದರೆ ಹಿಮಾಲಯನ್ ಬೈಕ್ ಭಾರತದ ಮೊದಲ ಅಡ್ವೆಂಚರ್ ಬೈಕ್ ಅಂತಲೇ ಹೇಳ್ಬೋದು. ಬೈಕ್ ಲಾಂಚ್ ಆಗಿ 4 ರಿಂದ 5 ವರ್ಷಗಳಾದರೂ ಇಲ್ಲಿಯವರೆಗೆ ಅಷ್ಟಾಗಿ ಯಾವುದೇ ಅಪ್ಡೇಟ್ಸ್ಗಳನ್ನು ಕೊಟ್ಟಿರಲಿಲ್ಲ. ಆದರೆ 2021ರ ಮಾಡೆಲ್ನಲ್ಲಿ ಒಂದಷ್ಟು ಅಪ್ಡೇಟ್ಸ್ಗಳೊಂದಿಗೆ ಈ ಬೈಕನ್ನು ಲಾಂಚ್ ಮಾಡಲಾಗಿದೆ. 2021ರ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ನಲ್ಲಿ ಕೇವಲ ಒಂದಷ್ಟು ಆಸ್ಥೆಟಿಕ್ ಚೇಂಜಸ್ನ ಬಿಟ್ಟರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಚೇಂಜಸ್ ಯಾವುದೂ ಇದರಲ್ಲಿ ಇರೋದಿಲ್ಲ. ಇಂಜಿನ್, ಪವರ್, ಟಾರ್ಕ್ ಎಲ್ಲವೂ ಹಾಗೇನೇ ಇರುತ್ತೆ. 2021ರ ಮಾಡೆಲ್ನಲ್ಲಿ ಒಟ್ಟು 5 ಚೇಂಜಸ್ನ ನೋಡ್ಬೋದಾಗಿದೆ. ಅವುಗಳನ್ನು ನೋಡೋ ಮುಂಚೆ ನಿಮ್ಮಲ್ಲಿ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮೊದಲನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಟ್ರಿಪ್ಪರ್ ನ್ಯಾವಿಗೇಷನ್ ಸಿಸ್ಟಮ್ನ ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕನ್ಸೋಲ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ರಾಯಲ್ ಎನ್ಫೀಲ್ಡ್ ಮೀಟಿಯರ್ 350 ಬೈಕಿಗೆ ನೀಡಿರುವ ನ್ಯಾವಿಗೇಷನ್ ಸಿಸ್ಟಮ್ನೇ ಈ 2021ರ ಹಿಮಾಲಯನ್ ಮಾಡೆಲ್ನಲ್ಲೂ ನೋಡ್ಬೋದಾಗಿರುತ್ತೆ. ಇದೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಬೋದು ನಾವು. ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ರಾಯಲ್ ಎನ್ಫೀಲ್ಡ್ ನ್ಯಾವಿಗೇಷನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕ ಈ ಟ್ರಿಪ್ಪರ್ ನ್ಯಾವಿಗೇಷನ್ ಸಿಸ್ಟಮ್ನ ಬಳಸಬಹುದಾಗಿರುತ್ತೆ. ಎರಡನೇ ಅಪ್ಡೇಟ್ ಏನಿದೆ ಅಂದರೆ ಹೊಸ ರೀತಿಯ ವೈಡರ್ ಟಿಂಟೆಡ್ ವಿಂಡ್ ಸ್ಕ್ರೀನನ್ನು ಕೂಡ 2021ರ ಹಿಮಾಲಯನ್ ಮಾಡೆಲ್ಗೆ ಕೊಟ್ಟಿದ್ದಾರೆ. ಹಾಗೆ ರೈಡರ್ ಹಾಗೂ ಪಿಲಿಯನ್ಗೆ ಹೆಚ್ಚು ಕಂಫರ್ಟ್ ನೀಡೋದಕ್ಕಾಗಿ ಸೀಟ್ನಲ್ಲಿ ಕೂಡ ಸ್ವಲ್ಪ ಚೇಂಜಸ್ನ ಮಾಡಿದೆ. ಓಲ್ಡರ್ ಹಿಮಾಲಯನ್ ಬೈಕ್ಗಳಲ್ಲಿ ಫ್ರಂಟ್ ರ್ಯಾಕ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಟಾಲರ್ ರೈಡರ್ಗಳ ಮಂಡಿಗೆ ರ್ಯಾಕ್ ಟಚ್ ಆಗಿ ಅನ್ಕಂಫರ್ಟ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಫ್ರಂಟ್ ರ್ಯಾಕ್ನ ಡಿಸೈನ್ನ ಚೇಂಜ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡಿದೆ ರಾಯಲ್ ಎನ್ಫೀಲ್ಡ್. ಮೂರನೇ ಅಪ್ಡೇಟ್ ಏನು ಅಂದರೆ ರಾಯಲ್ ಎನ್ಫೀಲ್ಡ್ BS6 ವರ್ಷನ್ ಹಿಮಾಲಯನ್ ಬೈಕನ್ನು ಗ್ರಾನೈಟ್ ಬ್ಲ್ಯಾಕ್, ಸ್ನೋ ವೈಟ್, ಸ್ಲೀಟ್ ಗ್ರೇ, ಗ್ರಾವೆಲ್ ಗ್ರೇ, ರಾಕ್ ರೆಡ್ ಮತ್ತು ಲೇಕ್ ಬ್ಲೂ ಎಂಬ 6 ಕಲರ್ಗಳಲ್ಲಿ ಲಾಂಚ್ ಮಾಡಿತ್ತು. ಆದರೆ ಈಗ ಗ್ರಾವೆಲ್ ಗ್ರೇ, ರಾಕ್ ರೆಡ್ ಮತ್ತು ಲೇಕ್ ಬ್ಲೂ ವರ್ಷನ್ಗಳನ್ನು ಹಾಗೆಯೇ ಉಳಿಸ್ಕೊಂಡಿದೆ. ಜೊತೆಗೆ ಗ್ರಾನೈಟ್ ಬ್ಲ್ಯಾಕ್ ವರ್ಷನನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿದೆ ಮತ್ತು ಸ್ನೋ ವೈಟ್, ಸ್ಲೀಟ್ ಗ್ರೇ ವರ್ಷನ್ಗಳನ್ನು ಕೈಬಿಟ್ಟು ಪೈನ್ ಗ್ರೀನ್ ಮತ್ತು ಮಿರೇಜ್ ಸಿಲ್ವರ್ ಎಂಬ ಹೊಸ 2 ಕಲರ್ಗಳಲ್ಲಿ ಹಿಮಾಲಯನ್ 2021 ಬೈಕ್ನ ಲಾಂಚ್ ಮಾಡಿದೆ. ಹಳೆ ಮಾಡೆಲ್ಗೂ ಈ 2021ರ ಮಾಡೆಲ್ಗೂ ಇರುವ 4ನೇ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ ಇದರ ಬೆಲೆ. ಹಿಂದಿನ ಹಿಮಾಲಯನ್ ಮಾಡೆಲ್ಗಳ ಎಕ್ಸ್ ಶೋರೂಮ್ ಪ್ರೈಸ್ 1,91,000ದಿಂದ 1,96,000 ರೂಪಾಯಿವರೆಗೂ ಇತ್ತು. ಆದರೆ ಈ ಹೊಸ ಹಿಮಾಲಯನ್ ವರ್ಷನ್ನ ಬೆಲೆ 10,000 ರೂಪಾಯಿ ಜಾಸ್ತಿ ಆಗಿದೆ. ಪ್ರತಿ ಕಲರ್ಗೂ ಒಂದೊಂದು ಬೆಲೆ ಇರೋದ್ರಿಂದ 2,01,000ದಿಂದ 2,10,000ವರೆಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಕೊನೆಯ ಮತ್ತು ಮುಖ್ಯವಾದ ಅಪ್ಡೇಟ್ಸ್ ಏನಿದೆ ಅಂದರೆ ಮೇಕ್ ಇಟ್ ಯೋರ್ಸ್ ಎಂಬ ಹೊಸ ಕಾನ್ಸೆಪ್ಟ್ನ ರಾಯಲ್ ಎನ್ಫೀಲ್ಡ್ನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರ ವಿಶೇಷತೆ ಏನಂದರೆ ರಾಯಲ್ ಎನ್ಫೀಲ್ಡ್ ವೆಬ್ಸೈಟ್ನ ಮೂಲಕ, MIY ಆ್ಯಪ್ನ ಮೂಲಕ ಹಾಗೂ ಡೀಲರ್ಶಿಪ್ಗಳ ಮುಖಾಂತರ ಬೈಕ್ನ ನಿಮಗೆ ಬೇಕಾದ ರೀತಿ ಕಸ್ಟಮೈಸ್ ಮಾಡ್ಕೊಳ್ಬೋದು. ಕಲರ್ಸ್ ಆಗಿರಲಿ, ಆಕ್ಸೆಸರೀಸ್ ಆಗಿರಲಿ ಎಲ್ಲವನ್ನ ನೀವು ಕಸ್ಟಮೈಸ್ ಮಾಡಿ ಈ ಬೈಕ್ನ ಬುಕ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ ಅಲ್ವಾ? ನಾವು ಆಗಲೇ ಹೇಳಿದ ಹಾಗೆ ಈ 2021ರ ಹಿಮಾಲಯನ್ನಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ಗಳಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಕೇವಲ ಔಟ್ಲುಕ್ನಲ್ಲಿ ಒಂದಷ್ಟು ಚೇಂಜಸ್ ಆಗಿರುತ್ತೆ ಅಷ್ಟೇ. ಇಂಜಿನ್ ಬಗ್ಗೆ ಹೇಳೋದಾದರೆ ಅದೇ 411cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಟೆಡ್ SOHC BS6 ಕಂಪ್ಲೇಂಟ್ ಇಂಜಿನ್ ಇದಾಗಿರುತ್ತೆ. 24.31 bhp at 6500 RPMನಷ್ಟು ಪವರ್ ಹಾಗೂ 32 Nm at 4500 RPMನಷ್ಟು ಟಾರ್ಕನ್ನು ಈ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ನ ಈ ಇಂಜಿನಲ್ಲಿ ನೋಡ್ಬೋದಾಗಿರುತ್ತೆ. ಹಾಫ್ ಡ್ಯೂಪ್ಲೆಕ್ಸ್ ಸ್ಪ್ಲಿಟ್ ಕ್ರಾಡಲ್ ಫ್ರೇಮ್ ಚಾಸಿಸ್ ಇರುವ ಈ ಬೈಕ್ನಲ್ಲಿ ಫ್ರಂಟ್ನಲ್ಲಿ 41 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದರೆ ರೇರ್ನಲ್ಲಿ ಮೋನೋಶಾಕ್ ವಿತ್ ಲಿಂಕೇಜ್ ಸಸ್ಪೆನ್ಷನ್ನ ನೋಡ್ಬೋದಾಗಿರುತ್ತೆ. ಡ್ಯುಯಲ್ ಚಾನಲ್ ABS ಇರೋದ್ರಿಂದ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ABS ವರ್ಕ್ ಆಗುತ್ತೆ. ಫ್ರಂಟ್ನಲ್ಲಿ 300 mm ಡಿಸ್ಕ್ ಬ್ರೇಕ್ ಇದ್ದರೆ ರೇರ್ನಲ್ಲಿ 240 mm ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಸ್ವಿಚಬಲ್ ABS ಆಪ್ಷನ್ ಕೊಟ್ಟಿರೋದ್ರಿಂದ ರೇರ್ ABSನ ಆಫ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಟೈರ್ಗಳ ಬಗ್ಗೆ ಹೇಳೋದಾದರೆ 90/90 21 ಇಂಚ್ ಫ್ರಂಟ್ ಟೈರ್ ಆದರೆ 120/90 17 ಇಂಚ್ ರೇರ್ ಟೈರ್ ಆಗಿರುತ್ತೆ. ಎರಡೂ ಟೈರ್ಗಳು ರೇಡಿಯಲ್ ಟ್ಯೂಬ್ ಟೈರ್ಗಳಾಗಿರುತ್ತೆ. ಅಡ್ವೆಂಚರ್ ಬೈಕ್ ಆಗಿರೋ ಕಾರಣ ಸ್ಪೋಕ್ ವೀಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಸ್ಟೆಪ್ಡ್ ಸ್ಪ್ಲಿಟ್ ಸೀಟ್ ಹೊಂದಿರುವ ಈ ಬೈಕ್ನ ಸೀಟ್ ಹೈಟ್ 800 mm ಇದ್ದರೆ ಅಡ್ವೆಂಚರ್ ಬೈಕ್ಗೆ ಇರಬೇಕಾದ ಬಹಳ ಮುಖ್ಯವಾದ ಫೀಚರ್ ಅಂದರೆ ಬೆಟರ್ ಗ್ರೌಂಡ್ ಕ್ಲಿಯರೆನ್ಸ್. ಇದರಲ್ಲಿ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಹಾಗೆ 199 kg ಇದರ ಕರ್ವ್ ವೆಯ್ಟ್ ಆಗಿರುತ್ತೆ. ವಿಂಡ್ಶೀಲ್ಡ್ ಕೂಡ ಅಡ್ಜಸ್ಟಿಬಲ್ ವಿಂಡ್ಶೀಲ್ಡ್ ಆಗಿರುತ್ತೆ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಇರುತ್ತೆ. 30 ರಿಂದ 35 ಕಿಲೋಮೀಟರ್ವರೆಗೂ ಮೈಲೇಜನ್ನು ಈ ಬೈಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 125 ರಿಂದ 130 km/hವರೆಗೆ ಇದರ ಟಾಪ್ ಸ್ಪೀಡ್ ಆಗಿರುತ್ತೆ.
ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ನೋಡೋದಾದರೆ ಸ್ಪೀಡೋಮೀಟರ್, ಫ್ಯೂಯಲ್ ಗೇಜ್ ಮತ್ತು ಟ್ಯಾಕೋಮೀಟರ್ ಅನಲಾಗ್ನಲ್ಲಿ ಸಿಗುತ್ತೆ. ನ್ಯಾವಿಗೇಷನ್, ಓಡೋಮೀಟರ್, ಟ್ರಿಪ್ ಮೀಟರ್, ಗೇರ್ ಇಂಡಿಕೇಟರ್, ಟೈಮ್, ಟೆಂಪರೇಚರ್ ಇಂಡಿಕೇಟರ್, ಆವ್ರೇಜ್, ಎಕಾನಮಿ ಇಂಡಿಕೇಟರ್, ಕಂಪಾಸ್ ಡಿಜಿಟಲ್ ಮೋಡ್ನಲ್ಲಿ ಸಿಗುತ್ತೆ. ಹೆಡ್ಲೈಟ್ನಲ್ಲಿ ಹ್ಯಾಲೋಜನ್ ಬಲ್ಬ್ನ ಕೊಟ್ಟಿದ್ದಾರೆ. ಟೈಲ್ ಲ್ಯಾಂಪ್ LED ಆಗಿರುತ್ತೆ. ಸೈಡ್ ಇಂಡಿಕೇಟರ್ಗಳಲ್ಲಿ ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ಈ ಬೈಕ್ನ ಆನ್ ರೋಡ್ ಪ್ರೈಸ್ ಬಂದು 2,55,000ದಿಂದ 2,65,000 ರೂಪಾಯಿವರೆಗೂ ಆಗುತ್ತೆ. ಮೀಟಿಯರ್ 350, KTM ಅಡ್ವೆಂಚರ್ 390, BMW G310 GS, ಬಜಾಜ್ ಡಾಮಿನರ್ 400, KTM ಡ್ಯೂಕ್ 390 ಬೈಕ್ಗಳು ಈ ಹಿಮಾಲಯನ್ ಬೈಕ್ನೊಂದಿಗೆ ಕಾಂಪೀಟ್ ಮಾಡುವ ಬೈಕ್ಗಳಾಗಿರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.